ನಮಸ್ತೆ ನನ್ನ ಪ್ರೀತಿಯ ಪ್ರಜಾಧ್ವನಿ ವೀಕ್ಷಕರಿಗೆ. ಇವತ್ತು 5ನೇ ದಿನದ ನವರಾತ್ರಿ ಹಿನ್ನೆಲೆ ನಾವು ಬಂದಿದ್ದೀವಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ. ಇವತ್ತಿನ ಅಲಂಕಾರ ಮತ್ತು ಇವತ್ತಿನ ಹೇಗೇನು ವಿಶೇಷತೆ ಇದೆ ಮತ್ತು ಇನ್ನೇನು ಸ್ವಲ್ಪ ದಿನದಲ್ಲೇ ವಿಜಯದಶಮಿ ಇರೋದ್ರಿಂದ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಲ್ಲಾನು ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೋಸ್ಕರ ಇವತ್ತು ನಿಮಗೆ ನಾವು ಕೊಡ್ತೀವಿ. ನಿಮಗೂ ದರ್ಶನ ಮಾಡಿಸಿ ನಾವು ದರ್ಶನ ಮಾಡ್ತೀವಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಶಶಿಕಲಾ ಅಂತ. ಎಲ್ಲಿಂದ ಬರ್ತಾರೆ? ದೊಡ್ಡಜಾಲ, ಬ್ಯಾಂಗ್ಳೂರ್ ನಾರ್ತ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಯರ್. ಮ್ಯಾಮ್, ಬೆಳಗ್ಗೆ 5:30 ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಕ್ರೌಡ್ ಇದೆ, ತುಂಬ ವೆಯ್ಟ್ ಮಾಡಿದ್ವಿ. ಮಕ್ಕಳು ವಯಸ್ಸಾದವ್ರು ತುಂಬ ಕಷ್ಟ. ಒಂದು ಸ್ವಲ್ಪ ಟ್ರಸ್ಟಿಂದ ಮ್ಯಾನೇಜ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ದರ್ಶನ ಆಯ್ತಾ? ದರ್ಶನ ತುಂಬ ಚೆನ್ನಾಗಾಯ್ತು ಮ್ಯಾಮ್. ಅಲ್ಲಂತೂ ತುಂಬ ತಳ್ತಾ ಇದ್ದಾರೆ. ಮಕ್ಕಳು ರಿಯಲಿ ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಸೊ ಪ್ಲೀಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿ. ರೂಲ್ಸ್ ಫಾಲೋ ಆಗ್ತಿದೆಯಾ ಮ್ಯಾಮ್ ಒಳಗಡೆ? ಇಲ್ಲ ಮೇಡಮ್, ರೂಲ್ಸೇ ಇಲ್ಲ. ಎಲ್ಲ ಕಡೆಯಿಂದ ಬಿಡ್ತಾನೆ ಇದ್ದಾರೆ ಒಳಗಡೆಗೆ. ತುಂಬ ಹಿಂಸೆ ಅನ್ನಿಸ್ತಾ ಇದೆ. ಎಷ್ಟು ಅಂದರೆ ಎಲ್ಲ ಮೇನ್ ಡೋರಲ್ಲೇ ಎಲ್ಲ ಸ್ಟಕ್ ಆಗ್ತಾ ಇದ್ದಾರೆ. ಅಲ್ಲಿಂದ ಪಾಪ ಬೆಳಗ್ಗೆ 5 o'clock ಬಂದು ವೆಯ್ಟ್ ಮಾಡ್ತಾನೆ ಇದ್ದಾರೆ ಲೈನಲ್ಲಿ. ಯಾರು ಮೂವ್ ಆಗ್ತಾನೆ ಇಲ್ಲ. ಈ VIP ಇದರಿಂದ ತುಂಬಾ ಜನ ಮೂವ್ ಆಗ್ತಾ ಇದ್ದಾರೆ. ಬರೀ VIP ಎಂಟ್ರೀಸ್ ಮಾತ್ರ ಬಿಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಮೂವ್ ಆಗ್ತಾ ಇದ್ದಾರೆ. ಫೈನಲಿ ದರ್ಶನ ಆಯ್ತಲ್ಲ ಮ್ಯಾಮ್? ದರ್ಶನ ತುಂಬಾ ಚೆನ್ನಾಗಾಯ್ತು ಮೇಡಮ್. ತುಂಬಾ ಖುಷಿ ಆಯ್ತು. ಎಷ್ಟು ದಿನ ಆಯ್ತು ಮ್ಯಾಮ್ ಮೈಸೂರು ಬಂದು? ನಾವು ನೆನ್ನೆ ನೈಟೇ ಬಂದಿದ್ದು ಮ್ಯಾಮ್. ಲೈಟ್ ಶೋ ನೋಡೋಣ ಅಂತ ಬಂದ್ವಿ. ಸೊ 11ಗೆ ಸ್ಟಾಪ್, 10:30ಗೆ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಅದು ಒಂದು ಸ್ವಲ್ಪ ಮಿಸ್ ಆಯಿತು. ಅದು ಆನಲ್ಲಿದ್ದರೆ ಭಕ್ತಾದಿಗಳಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೈಟ್ ಶೋ ನೋಡೋರಿಗೆ ಅಟ್ಲೀಸ್ಟ್ ಒಂದು 11th ಡೇ ತನಕ ಆನಲ್ಲಿದ್ದರೆ ಎಲ್ಲರೂ ಯೂಸ್ ಮಾಡ್ಕೋಬೋದು ಅನ್ನೋ ಆಸೆ. ಮ್ಯಾಮ್ ಲಾಸ್ಟ್ ಆಷಾಢಕ್ಕೆ ಏನಾದ್ರು ಬಂದಿದ್ರಾ ನೀವು? ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್. ಹೌದು. ಲಾಸ್ಟ್ ಇಯರ್ ಏನಾದ್ರು ಬಂದಿದ್ರಾ ನೀವು ನವರಾತ್ರಿಗೆ? ಇಲ್ಲ ಮ್ಯಾಮ್, ಇದೇ ಫಸ್ಟ್ ಟೈಮ್. ಬಿಕಾಸ್ ಈ ಕ್ರೌಡ್ ನೋಡಿ ತುಂಬಾ ಭಯ. ಹಾಗಾಗಿ ಇಲ್ಲಿ ದರ್ಶನ ಅಂತೂ ತುಂಬಾ ಲೇಟ್ ಆಯ್ತು ನಮಗೆ. ಮಕ್ಕಳು ಇದಾರಲ್ವಾ, ಸೊ ವಯಸ್ಸಾದರು, ಶುಗರ್ ಪೇಷಂಟು, BP ಇರೋರೆಲ್ಲ ಇರ್ತಾರೆ. ಸೊ ಸ್ವಲ್ಪ ವ್ಯವಸ್ಥೆ ಮಾಡಲೇಬೇಕು ಟ್ರಸ್ಟಿ ಕಡೆಯಿಂದ. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ರಮಾ ಅಂತ. ಎಲ್ಲಿಂದ ಬರ್ತಾರೆ? ಮೈಸೂರಿಂದ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇನಾ? ಹುಟ್ಟಿ. ಇವತ್ತೇನ ಬಂದಿರೋದು ಮ್ಯಾಮ್ ಚಾಮುಂಡಿ? ಇಲ್ಲ, ಯಾವಾಗಲೂ ಬರ್ತಾ ಇರ್ತೀವಿ. ಇವತ್ತು ಶುಕ್ರವಾರ ಅಂತ ಹೇಳಿ ಬಂದಿದ್ದು ಅಷ್ಟೇ. ಕ್ರೌಡ್ ಹೇಗಿದೆ ಮ್ಯಾಮ್? ಹಾರಿಬಲ್. ರೂಲ್ಸ್ ಏನು ಫಾಲೋ ಆಗ್ತಿದೆಯಾ ಇಲ್ವಾ? ಖಂಡಿತ ಏನೂ ಆಗ್ತಿಲ್ಲ. ಬಿಕಾಸ್ ಯಾರಾದ್ರೂ ಸ್ವಲ್ಪ ಏಜ್ಡ್ ಆದವರು ಮಕ್ಕಳನ್ನ ಎಲ್ಲ ಕರ್ಕೊಂಬಂದ್ರೆ ನಿಜವಾಗ್ಲೂ ಅವರು ಒಳಗಡೆ ಬಂದವರು ವಾಪಸ್ಸು ಖಂಡಿತ ಸುರಕ್ಷಿತವಾಗಿ ಹೋಗ್ತಾರೆ ಅನ್ನೋ ಭರವಸೆ ಮಾತ್ರ ಇಲ್ಲಿಲ್ಲ. ಬಟ್ ಏಜ್ ಆಗಿರೋರಿಗೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಯಾವುದೇ ಥರದ ದೇವಸ್ಥಾನದಿಂದ ಆಯಿತು, ಗೌರ್ಮೆಂಟಿಂದ ಆಯಿತು, ಯಾವುದೇ ಒಂದು ಸೌಲಭ್ಯ ಕೂಡ ಕರೆಕ್ಟಾಗಿ ಇಲ್ಲ ಇಲ್ಲಿ. ಏನೋ ಭಾಳ ಖುಷಿಯಿಂದ ಬರ್ತೀವಿ, ಬಟ್ ಒಳಗಡೆ ಹೋಗಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಅಮ್ಮನವ್ರನ್ನ ನೋಡಿದ ತಕ್ಷಣ ಅದೆಲ್ಲ ಹೋಗ್ಬಿಡುತ್ತೆ. ಬಟ್ ಆದ್ರೂ ಒಳಗೆ ಬಂದವರು ಸುರಕ್ಷಿತವಾಗಿ ಹೊರಗಡೆ ಹೋಗಬೇಕು ಅನ್ನೋದು ಮನೇಲಿ ಎಲ್ರಿಗೂ ಆಸೆ ಇರುತ್ತಲ್ವಾ. ಬಟ್ ಆ ಸೌಲಭ್ಯ ಖಂಡಿತ ಇಲ್ಲ ಇಲ್ಲಿ. ಇದಕ್ಕೆ ಏನಾದ್ರು ಕ್ರಮ ತಗೊಳ್ಬೇಕು ಅವರು. ಆಷಾಢಕ್ಕೆ ಏನಾದ್ರು ಬಂದಿದ್ರಾ ನೀವು? ಖಂಡಿತ ಬಂದಿದ್ದೆ. ಆಮೇಲೆ ವರ್ಧಂತಿಗೂ ಬಂದಿದ್ದೆ. ಆಷಾಢಕ್ಕೂ ಇವತ್ತಿಗೂ ಏನಾದ್ರು ವ್ಯತ್ಯಾಸ ಇದೆ? ಸೇಮ್ ಅದೇ ತರನೇ ಇದೆ ಅಮ್ಮ. ಬಟ್ ಆಷಾಢಕ್ಕೆ ಇದಿತ್ತು, ಟಿಕೆಟ್ಸ್ ಇತ್ತು. ಬಟ್ ದ ಥಿಂಗ್ ಈಸ್, ಆ ಒಳಗಡೆ ಅಮ್ಮನವ್ರನ್ನ ನೋಡ್ಬೇಕಾದ್ರೆ ಏನು ಒಂದು 2 to 3 minutes ವೇರಿಯೇಷನ್ ಇದೆ. ಅದು ಟಿಲ್ ಟುಡೇ ಆಲ್ಸೋ ಹಾರಿಬಲ್. ನಿಜವಾಗ್ಲೂ ನಾವು ಬಿದ್ದೇ ಹೋಗ್ತೀವ, ನಮ್ಮನ್ನು ಯಾರು ತುಳ್ದೇ ಬಿಡ್ತಾರಾ, ಅಥವಾ ನಾವು ಬಿದ್ದು ಬಿಟ್ರೆ ಯಾರು ನಮ್ಮನ್ನು ಎತ್ತಲ್ವಾ ಅನ್ನೋ ಭಯ ಆಗುತ್ತೆ, ತುಂಬ ಭಯ ಆಗುತ್ತೆ. ಬಟ್ ಏನಂದ್ರೆ ಆ ತಾಯಿನೇ ಕಾಪಾಡಬೇಕು ಇಲ್ಲಿ ಬಂದವ್ರನ್ನ ಅಷ್ಟೇ. ಮಾರ್ನಿಂಗ್ ನಾನು 6:45ಗೆ ಬಂದೆ ಕ್ಯೂ ಅಲ್ಲಿ. ಸೊ ಈಗ 8:30ಗೆ ಆಚೆ ಬಂದೆ. ಈಗ ದರ್ಶನ ತುಂಬ ಚೆನ್ನಾಗಾಯ್ತು. ಏನೋ ಇಷ್ಟೆಲ್ಲ ಆದ್ಮೇಲೂ ಅಮ್ಮನವ್ರನ್ನ ನೋಡಿದ್ವಲ್ಲ ಅಂತ ಒಂದು ಖುಷಿ. ಸ್ವಲ್ಪ ದಿವಸದಲ್ಲೇ ವಿಜಯದಶಮಿ ಇದೆ. ಖಂಡಿತ. ಏನ್ ಹೇಳ್ತೀರಮ್ಮ ಮೈಸೂರವ್ರಿಗೆ? ಎಲ್ಲರಿಗೂ ಒಳ್ಳೇದಾಗ್ಲಮ್ಮ. ಎಲ್ಲರೂ ಏನೇನೋ ಒಂದು ಮನೆಯಲ್ಲಿ ಹರಕೆ ಇಟ್ಕೊಂಡು ಕೋರಿಕೆ ಇಟ್ಕೊಂಡು ಬಂದಿರ್ತಾರೆ. ಎಲ್ರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಷ್ಟೇನೆ. ಮೈಸೂರು ಯಾವ್ಯಾವ ಪ್ಲೇಸಸ್ ನೋಡಿದ್ರಿ? ಎಲ್ಲ ನೋಡಿದ್ದೀನಮ್ಮ. ಬಿಕಾಸ್ ನನ್ನ ಮಕ್ಕಳು ಇಲ್ಲೇ ಓದ್ತಾರೆ ಅಂದ್ರೆ ವಿ ಆರ್ ಫ್ರಮ್ ಮೈಸೂರು ಓನ್ಲಿ. ಈಗ ಕೂಡ ನಾನು ಕೂಡ ಒಂದು ಕೋರಿಕೆನೇ ಇಟ್ಕೊಂಡು ಬಂದಿದ್ದು. ಮಗ ಅಬ್ರಾಡಿಗೆ ಹೋಗ್ತಾ ಇದ್ದಾನೆ ಎಜುಕೇಷನ್ಗೆ. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೆ ಅಂತಾನೆ ಅಲ್ಲ, ಎಲ್ಲರಿಗೂ ಬಂದವ್ರಿಗೆಲ್ಲ ಅವ್ರದ್ದು ಏನು ಹರಕೆ ಇದೆ ಮನಸ್ಸಲ್ಲಿ ಅವ್ರು ಏನು ಅನ್ಕೊಂಡು ಬಂದಿರ್ತಾರೆ, ತಾಯಿ ಕೈ ಬಿಡ್ದೇನೇನೆ ಅವ್ರನ್ನ ಕೈ ಹಿಡೀಲಿ ಅಷ್ಟೇನೆ.
ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮ್ಯಾಮ್. ಹೆಸರು ಮೇಡಮ್? ಮ್ಯಾಮ್ ನಾನು ಶುಭಲೇಖ ಅಂತ ತುಮಕೂರಿಂದ ಬಂದಿದ್ದೀವಿ ಮ್ಯಾಮ್. ಇದೇ ಫಸ್ಟ್ ಮ್ಯಾಮ್ ನಮ್ಮದು ವಿಸಿಟ್ ಚಾಮುಂಡಿ ಬೆಟ್ಟಕ್ಕೆ. ದಸರಾ ಪರ್ಪಸಲ್ಲೇ ಬಂದಿದ್ದೀವಿ ಮ್ಯಾಮ್. ದಸರಾ ನೋಡೋಕ್ಕೆ ಅಂತಲೇ ಬಂದಿದ್ದೀವಿ ಮ್ಯಾಮ್. ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟಿದ್ದು, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಮ್ಯಾಮ್. ಬಟ್ ತಾಯಿನ ಇಲ್ಲಿಂದ ಹೊರಗಡೆನೆ ನೋಡ್ತಾರೆ, ತುಂಬ ಖುಷಿ ಅನ್ನಿಸ್ತಾ ಇದೆ ಮ್ಯಾಮ್. ಈಗಲೇ ದರ್ಶನ ಆಯಿತು ಅಂತ ಫೀಲ್ ಆಗ್ತಿದೆ ಮ್ಯಾಮ್ ನಮಗೆ. ಅದು ಶುಕ್ರವಾರ ಬೆಳಗ್ಗೆನೆ ಅದೇ ಒಂದು ಖುಷಿ ಆಗ್ತಿದೆ ಮ್ಯಾಮ್. ಡಿವೈನ್ ಮೈಂಡ್, ಡಿವೈನ್ ಪೀಸಲ್ಲಿ ಇದ್ದೀವಿ ಮ್ಯಾಮ್. ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಹೊರಡ್ತಾ ಇದೀವಿ ಮ್ಯಾಮ್ ದರ್ಶನಕ್ಕೆ. ಮ್ಯಾಮ್ ಇವಾಗ ಕ್ರೌಡ್ ನೋಡ್ಬಿಟ್ಟು ಏನ್ ಅನಿಸ್ತಿದೆ ಮ್ಯಾಮ್? ಇಲ್ಲ ಎಷ್ಟೊತ್ತಿಗೆ ಆಚೆ ಬರ್ಬೇಕು? ಎಷ್ಟೊತ್ತಾದ್ರೂ ಆಗ್ಲಿ ಮ್ಯಾಮ್. ನಮ್ಮನ್ನ ಅಲ್ಲಿಂದಾನೇ ತಾಯಿ ಕರೆಸ್ಕೊಂಡಿದ್ದಾರೆ ಅಂದ್ರೆ, ಈ ಸನ್ನಿಧಾನಕ್ಕೆ ಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದಿದೀವಿ ಅಂತಾನೆ ಅರ್ಥ ಮ್ಯಾಮ್. ಎಷ್ಟೊತ್ತಾದ್ರೂ ಆಗ್ಲಿ ಮ್ಯಾಮ್, ನಾವು ನೋಡ್ಕೊಂಡೇ ಹೋಗ್ತೀವಿ ಮ್ಯಾಮ್. ತಾಯಿ ಕೃಪೆಗೆ ಪಾತ್ರರಾಗಿ ಹೋಗ್ತೀವಿ ಮ್ಯಾಮ್. ದಸರಾ ರಜಕ್ಕೆ ಅಂತಾನೆ ಬಂದ್ರ ಮ್ಯಾಮ್? ಎಸ್ ಮ್ಯಾಮ್, ಎಸ್ ಮ್ಯಾಮ್. ನಾವಂತೂ ನೋಡ್ಲಿಲ್ಲ ಹಾಗೆಲ್ಲ. ಮಕ್ಕಳು ನೆಪದಲ್ಲಾದ್ರೂ ನಾವೀಗ ಬರ್ಬೇಕಲ್ಲ ಮ್ಯಾಮ್. ಮಕ್ಕಳು ಬರೀ ನ್ಯೂಸ್ ಅಲ್ಲಿ, ಟಿವಿಲಿ ನೋಡಿ ಆಗಿರುತ್ತೆ ಈಗಿರುತ್ತೆ ಅಂತ ಇದ್ವಿ. ಈಗ ನೋಡಿ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ನಮ್ಗೆ. ಏನಾದ್ರು ತೋರಿಸಿದಿರಾ ಮ್ಯಾಮ್? ಇಲ್ಲ ಮ್ಯಾಮ್, ಈಗಿನ್ನ ಬಂದಿದೀವಿ ಮ್ಯಾಮ್. ತಾಯಿ ದರ್ಶನ ಪಡ್ಕೊಂಡು ಆಮೇಲೆ ಬೇರೆ ಕಡೆಗೆ ಹೊರಡ್ತೀವಿ ಮ್ಯಾಮ್. ಮ್ಯಾಮ್ ಇವಾಗ ಇಷ್ಟೊಂದು ಕ್ರೌಡ್ ಇದೆ, ಎಲ್ಲ ಪಬ್ಲಿಕ್ ಎಲ್ಲ ಹೇಳ್ತಿದ್ದಾರೆ ತುಂಬಾ ಏನು ರೂಲ್ಸ್ ಫಾಲೋ ಆಗ್ತಾ ಇಲ್ಲ ಅಂತ. ಅದ್ರ ಪ್ರಕಾರ ನೀವು ಏನ್ ಹೇಳ್ತೀರಾ ಮ್ಯಾಮ್? ಜನ ಅಂದ್ರೇನೆ ಹಂಗೆ ಅಲ್ವಾ ಮ್ಯಾಮ್. ಜನ ಅಂದ್ರೇನೆ ಹಂಗೆ ಅಲ್ವಾ ಮ್ಯಾಮ್. ರೂಲ್ಸ್ ಬ್ರೇಕ್ ಮಾಡ್ತಾರೆ, ಬಟ್ ಎಲ್ಲ ಮಾಡೋದು ಎಲ್ಲ ಒಳ್ಳೇದಕ್ಕೆ ಅಲ್ವಾ ಮ್ಯಾಮ್. ಮತ್ತೆ ದಸರಾ ಆದ್ಮೇಲೆ ಹೇಗೆ ಅಂತ ಹೇಳಿಕ್ ಬರಲ್ಲ ಮ್ಯಾಮ್. ಜನ ಇರುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಮ್ಯಾಮ್. ಅದಕ್ಕೆ ಎಲ್ಲ ಟ್ರಾಫಿಕ್ ಪೊಲೀಸರ್ಸ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ಸ್ಪಂದಿಸ್ಬೇಕು ಮ್ಯಾಮ್. ಜನಗಳಿಗೆ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಮ್ಯಾಮ್. ಮ್ಯಾಮ್ ಇವಾಗ ಜನನ ಪಬ್ಲಿಕ್ ಬಿಡೋಕ್ಕಿಂತ VIP ಎಂಟ್ರೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಏನ್ ಹೇಳ್ತೀರಾ ಮ್ಯಾಮ್ ನೀವು? ಮ್ಯಾಮ್ ಅದನ್ನ ನಾವೇನು ಹೇಳಲಿಕ್ಕೆ ಬರಲ್ಲ ಮ್ಯಾಮ್. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಅಂತ ಇದೆ. ಪ್ರಜಾಪ್ರಭುತ್ವದಲ್ಲಿ ಮೇಯ್ನ್ ಇದು ಪ್ರಜೆಗಳಿಗೆ ಕೊಡಬೇಕು. ಪ್ರಜೆಗಳಿಂದಾನೇ ಪ್ರಜಾಪ್ರಭುತ್ವ ಸರ್ಕಾರ ಆಗಿರೋದಲ್ವಾ ಮ್ಯಾಮ್. ಪ್ರಜೆಗಳು ಚೆನ್ನಾಗಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ ಮ್ಯಾಮ್. ಬಟ್ ಅದಕ್ಕೆ ನಾವೇನು ಹೇಳಲಿಕ್ಕೆ ಬರಲ್ಲ ಮ್ಯಾಮ್. ಅದು ಅವ್ರಿಗೆ ಅರ್ಥ ಆಗಿರ್ಬೇಕು ಮ್ಯಾಮ್. ಸರಿ ಮ್ಯಾಮ್, ಅದು ಚೆನ್ನಾಗಾಗ್ಲಿ ದರ್ಶನ. ಓಕೆ ಮ್ಯಾಮ್. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ರಶ್ ಇದೆ ನಮ್ಮ ಚಾಮುಂಡೇಶ್ವರಿ ಬೆಟ್ಟ ಅಂತ. ನೀವು ಬನ್ನಿ, ತಾಯಿ ಆಶೀರ್ವಾದ ಪಡೀರಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನೇನು ಕೆಲವೇ ದಿನದಲ್ಲಿ ವಿಜಯದಶಮಿ ಬರ್ತಿದೆ. ನೀವು ದಸರಾನ ಸಂತೋಷದಿಂದ ನೋಡಿ, ಆರೈಸಿ ಅಂತೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಂಕಿತಾ, ಪ್ರಜಾಧ್ವನಿ TV.